ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರೂ ಕೆಸಿ ಗಾಡಿ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ ಕರ್ನಾಟಕ ನಗರ ನೀರು ಸರಬರಾಜು ಮತ್ತೆ ಒಳಚರಂಡಿ ಮಂಡಳಿ ಬೆಂಗಳೂರಿಂದ ನಡೆಸಿರುವಂತಹ ಒಂದು ನೇಮಕಾತಿ. ಸೊ 50 ಸಹಾಯಕ ಅಭಿಯಂತರರು ಅಂದ್ರೆ ಎ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ 14 FDA ಪೋಸ್ಟ್ಗಳು ಅಂತ ಕೂಡ ಹೇಳ್ತೀವಿ. ಸೊ ಒಟ್ಟು ಬಂದು ನಿಮಗೆ 64 ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು. ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯಲ್ಲಿ ಅಪ್ಡೇಟ್ಸ್ ಅನ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮೊದಲನೇದಾಗಿ ನಾವು ಸಹಾಯಕ ಇಂಜಿನಿಯರ್ ಅಥವಾ ಸಹಾಯಕ ಅಭಿಯಂತರರು ಅಥವಾ ಅಂತ ಏನ್ ಹೇಳಿ ನೋಡೋದಾದ್ರೆ ಟೋಟಲ್ ಬಂದು 50 ಪೋಸ್ಟ್. ಅದರಲ್ಲಿ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 43 ಮತ್ತೆ ಕಲ್ಯಾಣ ಕರ್ನಾಟಕಕ್ಕೆ 7 ಹುದ್ದೆಗಳು ಇರುವಂತದ್ದು. ಅದೇ ರೀತಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಅಥವಾ FDA ಅಂತ ಏನ್ ಹೇಳ್ತೀವಿ, ಇದು 14 ಪೋಸ್ಟ್ಗಳಲ್ಲಿ 11 ನಾನ್ ಕಲ್ಯಾಣ ಕರ್ನಾಟಕ, 3 ಕಲ್ಯಾಣ ಕರ್ನಾಟಕಕ್ಕೆ ಇರುವಂತದ್ದು ಕೂಡ ಗಮನಿಸಬಹುದು. ಇನ್ನು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಸಹಾಯಕ ಅಭಿಯಂತರ ಅಥವಾ ಪೋಸ್ಟ್ಗೆ ಬಂದು ಇದು ಸಿವಿಲ್ ಅವ್ರಿಗೆ ಇರುವಂತದ್ದು. ಸೊ BE ಆರ್ BTech ಸಿವಿಲ್ ಅಲ್ಲಿ ಮಾಡಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಯಾವ್ದಾದ್ರು ಡಿಸ್ಟೆನ್ಸ್ ಎಜುಕೇಶನ್ ಅನ್ನ ಅಥವಾ ಅಂಚೆ ಅಥವಾ ದೂರದ ಶಿಕ್ಷಣ ಒಂದು ಶಿಕ್ಷಣ ಕಲಿಕೆ ಅಂತ ಏನ್ ಹೇಳ್ತೀವಿ ಅದರ ಮುಖಾಂತರ ಏನಾದ್ರು ಮಾಡಿದ್ರೆ ಅವ್ರು ಎಲಿಜಿಬಲ್ ಇಲ್ಲ. ರೆಗ್ಯುಲರ್ ಕೋರ್ಸ್ ಅನ್ನ BE ಇನ್ ಸಿವಿಲ್ ಮಾಡಿದ್ರೆ ಬರೀ ಸಿವಿಲ್ ಮಾತ್ರ ಇದಕ್ಕೆ ಎಲಿಜಿಬಲ್ ಇರುವಂತದ್ದು. ಇನ್ನ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಪ್ರಥಮ ದರ್ಜೆಗೆ ನೋಡಿ ಯೂಶಲಿ ಜನರಲ್ ಡಿಗ್ರಿ ಕೇಳ್ತಾರೆ, ಬಟ್ ಇದರಲ್ಲಿ BCom ಅನ್ನ ಕೇಳಲಾಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ BCom ಮಾಡಿರೋರು ಮಾತ್ರ ಅಪ್ಲಿಕೇಶನ್ ಹಾಕಬಹುದು. ಬೇರೆ ಯಾವುದೇ ಡಿಗ್ರಿ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇಲ್ಲ. ಹಾಗಾಗಿ BCom ಅವರಿಗೆ ಇದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಈ ಅವಕಾಶವನ್ನು ಕೂಡ ನೀವು ಸದುಪಯೋಗವನ್ನು ಪಡಿಸ್ಕೋಬಹುದು. ಇನ್ನು ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಕನಿಷ್ಠ 18 ವರ್ಷ ಆಗಿರ್ಬೇಕು. ಗರಿಷ್ಠ ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಕ್ಯಾಂಡಿಡೇಟ್ಗೆ 40 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗುವಂತದ್ದು 10/2/2024 ಸ್ಟಾರ್ಟ್ ಆಗುತ್ತೆ. ನಾನು ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದು 10/3/2024 ಇರುತ್ತೆ. ಅದೇ ರೀತಿ ಶುಲ್ಕವನ್ನ ಪಾವತಿಸಲಿಕ್ಕೆ ಮಾಡಲು ಕೊನೆಯ ದಿನಾಂಕ ಬಂದು 14/3/2024 ಆಗಿರುತ್ತೆ. ಇನ್ನು ಶುಲ್ಕ ಬಂದು ನಾವು ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿ ಆಗಿರ್ಬೋದು, ಪ್ರವರ್ಗ 2A 2B 3A 3B ಕ್ಯಾಂಡಿಡೇಟ್ಸ್ ಆಗಿದ್ರೆ 700 ರೂಪಾಯಿ ಪಾವತಿಸಬೇಕಾಗ್ತದೆ, 750 ಸಾರಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಮತ್ತೆ ಮಾಜಿ ಸೈನಿಕರಾಗಿರ್ಬೋದು ಅಥವಾ ನಾವು PW ಅಥವಾ ಅಂಗವಿಕಲರು ಅಂತ ಏನ್ ಹೇಳ್ತೀವಿ ಅವರಾಗಿದ್ರೆ ಇದಕ್ಕೆ 500 ರೂಪಾಯಿಯನ್ನ ಪೇ ಮಾಡಬೇಕಾಗ್ತದೆ. ಇನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಇದನ್ನ ಸೆಲೆಕ್ಷನ್ ಮಾಡಲಾಗುವಂತದ್ದು. ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬಗ್ಗೆ ನಾವು ನೋಡೋದಾದ್ರೆ ಮೊದಲನೇದಾಗಿ ನೋಡಿ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಯಾರು ಬರಿಬಹುದು ಯಾರು ಬರಿಬಾರ್ದು ಅನ್ನೋದಕ್ಕೆ ನಾನು ಹೇಳೋದಾದ್ರೆ ನೋಡಿ, SSLC ಅಥವಾ PUC ಅಥವಾ ಡಿಗ್ರಿ ಯಾವ್ದಾದ್ರು ಒಂದರಲ್ಲಿ ಪ್ರಥಮ ಭಾಷೆ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವಾಗಿ ಓದಿದ್ರೆ ಅವರು ಇದನ್ನ ಬರೀದೇನೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅನ್ನ ಬರಿಬಹುದು. ಬಟ್ ಯಾರು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನ ಓದಿರಲ್ಲ, SSLC ಆಗಿರ್ಬೋದು, PUC ಆಗಿರ್ಬೋದು, ಅದ ನಂತರ ಎಜುಕೇಶನ್ ಆಗಿರ್ಬೋದು, ಅಂತ ಕ್ಯಾಂಡಿಡೇಟ್ಸ್ ಅವರು ಈ ಕಡ್ಡಾಯ ಕನ್ನಡ ಭಾಷೆಯನ್ನ ಪರೀಕ್ಷೆ ಬರೆದು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಸೊ 150 ಅಂಕಗಳಲ್ಲಿ ಕನಿಷ್ಠ 50 ಅಂಕಗಳನ್ನ ಪಡೆದುಕೊಂಡು ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಯಾರಾದ್ರೂ KPSC ಅಥವಾ ಈ ರೀತಿ ಕಡ್ಡಾಯ ಕನ್ನಡ ಭಾಷೆ ಆಲ್ರೆಡಿ ಮೊದಲು ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ಇಂದ ಕರೆದಿರುವಂತಹ ಒಂದು ಎಕ್ಸಾಮ್ ಅನ್ನ ಕಟ್ಟಿ ಅದರಲ್ಲಿ ಕಡ್ಡಾಯ ಕನ್ನಡ ಭಾಷೆ ಏನಾದ್ರು ಪರೀಕ್ಷೆ ಪಾಸ್ ಮಾಡಿದ್ರೆ ಅವರು ಇದನ್ನ ಬರೆಯುವಂತ ನೆಸೆಸರಿ ಇಲ್ಲ. ಡೈರೆಕ್ಟ್ ಆಗಿ ಪೇಪರ್ ಮೇನ್ ಪೇಪರ್ಗೆ ಅಪ್ಲಿಕೇಶನ್ ಹಾಕಿ ಅಂದ್ರೆ ಮೇನ್ ಪೇಪರ್ನ ಎಕ್ಸಾಮ್ ಅನ್ನ ಬರಿಬಹುದು ಅಂತ ಹೇಳಿ. ಸೊ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಮೊದಲನೇದಾಗಿ ಪೋಸ್ಟ್ಗೆ ಬಂದು 2 ಪೇಪರ್ ಇರುತ್ತೆ. ಮೊದಲನೇದಾಗಿ ಪತ್ರಿಕೆ 1, ಪತ್ರಿಕೆ 2 ಅಂತ ಹೇಳಲಾಗುತ್ತೆ. ಸೊ ಪತ್ರಿಕೆ 1 ಅಲ್ಲಿ ನಿಮಗೆ ಜನರಲ್ ಪೇಪರ್ ಇರುತ್ತೆ. ಆಸ್ ಯೂಶುವಲ್ ನಾವು ಜನರಲ್ ನಾಲೆಡ್ಜ್ ಪೇಪರ್ ಏನ್ ಬರಿತೀವಿ ಅದಿರುತ್ತೆ. ಎರಡನೇದಾಗಿ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ತೀವಿ, ಅಂದ್ರೆ ಸಿವಿಲ್ ಬ್ರಾಂಚ್ಗೆ ಸಂಬಂಧಪಟ್ಟಂತೆ ಪೇಪರ್ ಇರುತ್ತೆ. ಸೊ ಎರಡೂ ಕೂಡ 100 ಅಂಕಗಳಿಗೆ 2 ಗಂಟೆಗಳ ಕಾಲ ನಿಮಗೆ ಸಮಯಾವಕಾಶವನ್ನು ಕೊಡಲಾಗುತ್ತೆ. ಇನ್ನ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಅಂದ್ರೆ FD ಅಂತ ಹೇಳ್ತೀವಿ, ಇದರಲ್ಲೂ ಕೂಡ ಅಷ್ಟೇ ನೀವು ನೋಡಬಹುದು ಪೇಪರ್ 2 ಇರುತ್ತೆ. ಇದರಲ್ಲಿ ಫಸ್ಟ್ ಪೇಪರ್ ಆಸ್ ಯೂಶುವಲ್ ನಿಮಗೆ ಜನರಲ್ ನಾಲೆಡ್ಜ್ ಪೇಪರ್ ಇರುತ್ತೆ. ಎರಡನೇದು ಬಂದು ಸ್ಪೆಸಿಫಿಕ್ ಪೇಪರ್ ಅಂತ ಹೇಳಕ್ಕಾಗಲ್ಲ. ಸೊ ಇದು ಕೂಡ ನಿಮಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಒಳಗೊಂಡಿರುತ್ತೆ. ಇದು ಕೂಡ ನಿಮ್ಗೆ 100 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 1 100, ಪೇಪರ್ 2 100, ಎರಡು ಕೂಡ 200 ಮಾರ್ಕ್ಸ್ ಇರುತ್ತೆ. ಎರಡಕ್ಕೂ ಕೂಡ 2 ಗಂಟೆಗಳ ಅವಕಾಶ ನಿಮಗೆ ಕಾಲಾವಕಾಶ ಇರುತ್ತೆ. ಇನ್ನ ನೆಗೆಟಿವ್ ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ನಿಮಗೆ ಒಂದು ಕ್ವಶನ್ ಗೆ ರಾಂಗ್ ಆನ್ಸರ್ ಬರೆದ್ರೆ ನಿಮಗೆ 1/4 ಮಾರ್ಕ್ಸ್ ಅನ್ನ ನಿಮ್ಮ ತೆಗೆದುಕೊಂಡಂತ ಮಾರ್ಕ್ಸ್ ಅಲ್ಲಿ ಕಳೆದುಕೊಳ್ಳಲಾಗುತ್ತೆ. ಸೊ ಟೋಟಲ್ ಇದರ ಒಂದು ಸೆಲೆಕ್ಷನ್ ಹೇಗೆ ಆಗುತ್ತೆ ಅಂದ್ರೆ ನಿಮಗೆ ಏನ್ ಪೇಪರ್ 1 ಪೇಪರ್ 2 ಇದೆ, ಪೇಪರ್ 1 ಮತ್ತೆ ಪೇಪರ್ 2 ಟೋಟಲ್ 200 ಮಾರ್ಕ್ಸ್ ಗೆ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ತೀರಾ ಅದ್ರ ಮೇಲೆ ಮೆರಿಟ್ ರೆಡಿಯಾಗಿ ನಿಮಗೆ ಫೈನಲ್ ಲಿಸ್ಟ್ ಬರುವಂತದ್ದು. ಸೊ ಇದರ ಒಂದು ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡಿದ್ರೆ ಫೈನಲ್ ಲಿಸ್ಟ್ ಅಲ್ಲಿ ಡೆಫಿನೆಟ್ಲಿ ಬರ್ಬೋದು. ಸೊ ಈ
ಒಂದು ರಿಕ್ವೈರ್ಮೆಂಟ್‌ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ನಿಮಗೇನಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅವಾಗ್ಲೇ ನನಗೆ ಗೊತ್ತಾಗುವಂಥದ್ದು ನಿಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ಡೆಫಿನೈಟ್ಲಿ ನಿಮ್ಗೆ ಒಂದು ಆನ್ಸರನ್ನ ನಾನು ಕೊಡ್ತೀನಿ. ನನ್ನ ಕೈಲಾದಷ್ಟು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಹಿಂದೆನೂ ಕೂಡ ಕೊಡ್ತಾ ಬಂದಿದ್ದೀನಿ. ಅದೇ ರೀತಿಲಿ ನೀವು ಏನಾದ್ರು ನಮ್ಮ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್‌ನ ವಾಟ್ಸ್ಆಪ್, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಲ್ಲಿಂದ ಹೋಗಿ ಜಾಯಿನ್ ಆಗಿ ಮತ್ತಷ್ಟು ಡೈಲಿ ಮಾಹಿತಿಗಳನ್ನ ಪಡೆದುಕೊಳ್ಳಿ.